ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಧುಬಾಲ ಬ್ಲೌಸ್ ಡಿಸೈನ್ ಯಾವ ರೀತಿ ಕಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಆಲ್ರೆಡಿ ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಮಾಮೂಲಿ ಆ್ಯಸ್ ಯೂಶಲು ನನಗಿಲ್ಲಿ 14 ಕಾಲು ಬೇಕು ಬ್ಲೌಸ್ ಲೆಂತು. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 15 ಕಾಲು ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ನನಗೆ 1/4 ಇಂಚು ಹುಕ್ಸ್ ಪಟ್ಟಿ ಕಾಜಾಪಟ್ಟಿಗೆ ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡಿಕೊಂಡು 2.75 ತೊಗೊಂಡಿದ್ದೀನಿ ನಾನು ನೆಕ್ ವಿಡ್ತು. ನೋಡಿ, 2.75 ನೆಕ್ ವಿಡ್ತು ಮತ್ತು 3 ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ. ಆರ್ಮಲ್ ಡೌನ್ 6 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇವತ್ತು ವೇಸ್ಟ್ ಬಂದು 6.75, 1 ಇಂಚ್ ಡಾಟ್ ಮಾರ್ಕು 1.75 ಇಂಚ್ ನಾನು ಎಕ್ಸ್ಟ್ರಾ ಬಟ್ಟೆಗೆ ಬಿಟ್ಟಿದ್ದೀನಿ. ಇದು ನಾರ್ಮಲ್ ಬ್ಲೌಸ್ ಕಟಿಂಗ್ ಬ್ಯಾಕು ಇದೇ ರೀತಿ ಕಟ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಬ್ಯಾಕ್ದು ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ನಾವು ಫ್ರಂಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಮಧುಬಾಲ ಡಿಸೈನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಪೇಪರ್ ಮೇಲೆ ಕಟ್ ಮಾಡ್ಕೋತೀನಿ. ಪೇಪರ್ ಮೇಲೆ ಕಟ್ ಮಾಡಿಕೊಂಡು ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನೀಗ ಪೇಪರ್ ಮೇಲೆ ಕಟ್ ಮಾಡ್ಕೋತೀನಿ. ನಾನು ಈ ಬ್ಯಾಕ್ ಏನು ಕಟ್ ಮಾಡ್ಕೊಂಡಿದ್ದೀನೋ ಇಲ್ಲಿ ಆಲ್ರೆಡಿ 1 ಇಂಚ್ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಶೋಲ್ಡರ್ ಅಟ್ಯಾಚ್ಗೆ, ಮತ್ತು ಇಲ್ಲಿ ಬಾಟಮ್ ಅಟ್ಯಾಚ್ಗೆ. ಇದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು ಈ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗಿಲ್ಲಿ ಮಧುಬಾಲ ಡಿಸೈನಲ್ಲಿ ಕ್ರಾಸ್ ಬೆಲ್ಟ್ ಹತ್ರ ಅಟ್ಯಾಚ್ ಮಾಡಬೇಕಂದ್ರೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದಕ್ಕೂ 1/2 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು 5.75 ತೊಗೋತೀನಿ. 5.25 ಇದೆಯಲ್ಲ, ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿಕೊಂಡು 5.75 ತೊಗೋತೀನಿ. ನೋಡಿ, 5.75 ಇಂಚು. ಐದು ಮುಕ್ಕಾಲು ಇಂಚ್ ತಗೋದು. ಟೋಟಲ್ ಪೇಪರ್ ಎಷ್ಟಿದೆ ಅಂತ 5.75 ತೊಗೊಂಡ್ಮೇಲೆ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ, 2.75 ತೊಗೊಂಡಿದ್ದೀನಿ ನೆಕ್ ಬಿಡ್ತು. ಇದು 2.75 ತೊಗೊಳ್ಳೋಣ. ಶೋಲ್ಡರು 3 ಇಂಚ್ ತೊಗೊಂಡಿದ್ದೀನಿ. ಆರ್ಮೋಲ್ ಡೌನು 6 ಇಂಚು. ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದೆಷ್ಟಿದೆ, ಇದು 5.75 ಇದೆ. ಇದು 5.75ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಒಂದು ಪಾಯಿಂಟ್ ಕಮ್ಮಿ 6 ಇದೆ. ಇಲ್ಲಿ ನಾವು ಎಷ್ಟು ತೊಗೊಂಡ್ವಿ, 2.75 ಪ್ಲಸ್ 3 5.75 ಬರಬೇಕಲ್ವಾ. 5.75 ಇದು ಅಷ್ಟೇ. 5.75ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟಾದಮೇಲೆ ಇವ್ದು ವೇಸ್ಟ್ ಬಂದು 6.75, 1 ಇಂಚ್ ಎಕ್ಸ್ಟ್ರಾ. 6.75ಗೆ ನಾವು 1.75ನ ಆ್ಯಡ್ ಮಾಡಿಕೊಂಡು 8.25 ಚೆಸ್ಟ್ ಮತ್ತು 1.75 ಎಕ್ಸ್ಟ್ರಾ. ನೀವು ಎರಡಾದರೂ ತಗೋಬೋದು. ಈಗ ಮಾರ್ಕ್ ಮಾಡ್ಕೊಳ್ಳಿ. 1.25 ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ ಕೊಡಿ. ಇಷ್ಟಾದಮೇಲೆ ನೋಡಿ, ನಾನು ನೆಕ್ ಬಿಡ್ತು ಎಷ್ಟು ತೊಗೊಂಡಿದ್ದೀನಿ, 2.75ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಅವರಿಗೆ ಡೀಪ್ ಫ್ರಂಟ್ ಡೀಪಲ್ಲಿ ನಮಗೆ 7 ಇಂಚು.
ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಪಾಯಿಂಟ್ ಬಂದು ನಮಗೆ 10.5 ಇಂಚು. ನಾವಿಲ್ಲಿ ಕ್ರಾಸ್ ಪಟ್ಟಿ, ನಮಗಿಲ್ಲಿ ಕ್ರಾಸ್ ಪಟ್ಟಿಗೆ ಎಷ್ಟು ಇಂಚು ಮಾಮೂಲಿಯಾಗಿ ನಾವು 2 ಇಂಚ್ ಮೈನಸ್ ಮಾಡ್ತೀವಿ. ಇದರಲ್ಲಿ 1/2 ಇಂಚ್ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಇದು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ. ಇದರಲ್ಲೂ ಅಷ್ಟೇ ನಾವು 2 ಇಂಚನ್ನ ಮೈನಸ್ ಮಾಡೋಣ. 5.25 ಇದೆ, 4.25, 15.25 ಇದೆ, 14.25, 13.25. ಇಲ್ಲಿಂದ 2 ಇಂಚನ್ನ ಮೈನಸ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಇಂಚ್ ಮೈನಸ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3 ಒಂದು ಮಾರ್ಕ್ ಮಾಡಿದ್ಮೇಲೆ ಈ ಮಾರ್ಕಿಂಗಿಂದ 1 ಇಂಚು ಈ ಕಡೆ ಮಾರ್ಕಿಂಗ್ ಮಾಡ್ಕೊಳ್ಳಿ. 1 ಇಂಚ್ ಆ ಕಡೆ ಮಾರ್ಕಿಂಗ್ ಮಾಡಿಕೊಂಡು ಇದು ಟೋಟಲ್ ನಮಗೆ 2 ಇಂಚ್ ಆಗುತ್ತೆ. ತ್ರೀ ಆ್ಯಂಡ್ ಹಾಫ್ಗೆ 1 ಇಂಚ್ ಈ ಕಡೆ, 1 ಇಂಚು ಈ ಕಡೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು 2.5 ಇಂಚಿಗೆ ಡಾಟ್ ಲೆಂತ್ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಎರಡು ಮಾರ್ಕಿಂಗ್ನ ಸೇರಿಸಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲೂ 3.25 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆನೂ ಮೂರು ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ತಗೊಂಡ್ಮೇಲೆ ಎಕ್ಸ್ಟ್ರಾ ಡಾಟ್ ನಾವಿಲ್ಲಿ ಏನು ತಗೊಂಡಿರ್ತೀವೋ ಅದಕ್ಕೆ ಎಕ್ಸ್ಟ್ರಾ 1.5 ಇಂಚು ಆ್ಯಡ್ ಮಾಡಿಕೊಂಡು ಇಲ್ಲೊಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನಾವು ನೆಕ್ ಶೇಪ್ ಯಾವ ರೀತಿ ಕೊಡ್ತೀವೋ ನಾನಿಲ್ಲಿ ಸ್ವೀಟ್ ಆರ್ಟ್ ನೆಕ್ ಶೇಪ್ ಕೊಡ್ತೀನಿ. ಇಲ್ಲಿಂದ ಮೇಲಿಂದ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಸ್ವೀಟ್ ಆರ್ಟ್ ಶೇಪ್ ಮಾಡಿದ್ಮೇಲೆ ನೋಡಿ, ಈ ಡಾಟ್ ಪಾಯಿಂಟಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಮಾರ್ಕ್, ಇಲ್ಲಿಂದ ಇಲ್ಲಿಗೆ ಶೇಪ್ ತಗೊಳ್ಳಿ. ಶೇಪ್ ಸರಿಯಾಗಿ ಬಂದಿಲ್ಲ ಅಂದರೆ ಮತ್ತೆ ತಗೊಳ್ಳಿ. ಈ ಥರ ಇದು ನಮಗೆ ಫ್ರಂಟ್ ಪಾರ್ಟ್ ಬರುತ್ತೆ. ಇಷ್ಟಾದ್ಮೇಲೆ ನಾವು ಫ್ರಂಟ್ ಪಾರ್ಟ್ ಆರ್ಮೋಲ್ ಶೇಪ್ ತಗೊಳ್ಳೋಣ. ಈ ಮಾರ್ಕಿಂಗ್ ಏನಿದೆಯೋ ಇದನ್ನು ಕೆಳಗಡೆವರೆಗೂ ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗಿದು ವೇಸ್ಟ್ ಆಗುತ್ತೆ. ಇದನ್ನು ನಾವು ಫೋಲ್ಡ್ ಮಾಡ್ಕೊಂಡ್ಬಿಡ್ತೀವಿ. ಇದಿಷ್ಟು ಮಧುಬಾಲ ಡಿಸೈನ್ ಫ್ರಂಟ್ ಪಾರ್ಟ್ ಈ ರೀತಿ ಬರುತ್ತೆ. ನಾವೀಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನಾನು ನೆಕ್ ಕಟ್ ಮಾಡ್ತಾಯಿಲ್ಲ, ಮತ್ತೆ ಕಟ್ ಮಾಡ್ತೀನಿ.
ಇನ್ನೊಂದು ನಿಮಿಷ, ಒಂದು ನಿಮಿಷ. ಇಲ್ಲಿ ನೋಡಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನ ಅಷ್ಟೇ ಇದಕ್ಕೂ ಶೇಪ್ ಕೊಟ್ಕೊಳ್ಳಿ ಈ ಥರ ಫ್ರಂಟಲ್ಲಿ. ಈ ಥರ ಶೇಪ್ ಕೊಟ್ಕೊಂಡು ನೆಕ್ಲು ಇಟ್ಲೆ ಕಟ್ ಮಾಡ್ಬೋದು. ನೋಡಿ ನಾವು ಇವಾಗ ಇದನ್ನ ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕಾರೆ ಇದು ನಮಗೆ ವೇಸ್ಟ್. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಗುಂಪಿನ ಹಾಕೊಳ್ಳೋಣ. ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ. ಇದು ಫ್ರಂಟ್ ಪಾರ್ಟು. ನಾವು ಇದನ್ನ ಲೈನಿಂಗ್ ಮೇಲಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ಪೇಪರ್ ಯಾವ ರೀತಿ ಇದೆಯೋ ಆ್ಯಸ್ ಇಟ್ ಈಸ್ ನಾವು ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಬಟ್ಟೆ ಫೋಲ್ಡಿಂಗ್ ಮಾಡ್ಕೋತೀವಲ್ಲ, ಇಲ್ಲಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಅದಕ್ಕೊಂದು 1/4 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನ ತೆಗೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈ ಮಾರ್ಕಿಂಗ್ ರೀತಿನೇ ಕಟ್ ಮಾಡ್ಕೋಬೇಕು. ನಾನು ಈಗ ಕಟ್ ಮಾಡ್ತಾ ಇಲ್ಲ, ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ತೀನಿ. ಇದಾದ್ಮೇಲೆ ನಾವು ಈ ಕಟೋರಿ ಶೇಪ್ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫೋಲ್ಡಿಂಗಲ್ಲಿ ಕಟ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ನಮಗೆ ಪೀಸ್ ಜಾಯಿನ್ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನಮ್ಗೆ ಇಲ್ಲಂತೂ 1/2 ಇಂಚು ಇಲ್ಲ 3/4 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ 3/4 ಇಂಚ್ ಬಿಡ್ತಾ ಇದ್ದೀನಿ. ನಿಮ್ಗೆ 1/2 ಇಂಚ್ ಸಾಕು ಅಂದರೆ 1/2 ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದೇನು ನಮ್ಗೆ ಬಟ್ಟೆ ಬೇಡ ಎಕ್ಸ್ಟ್ರಾ, ಸೊ ಹಂಗಾಗಿ ನಾನಿಲ್ಲಿ ಈ ಮಾರ್ಕಿಂಗ್ ಏನಿದೆಯೋ
ಇದ್ರ ಮೇಲೆ ನಾವು ಡಾಟ್ ಮಾಡ್ಕೊಳ್ಳೋದು. ಇದೇನಿದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋದು. ಇಲ್ಲಿ ನ್ಯಾಚ್ ಹೊಡ್ಕೊಳ್ಳಿ. ನಾಟ್ ಸ್ಟಿಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ನೀವೇನು ಮಾಡ್ತೀರಾ, ಮಾರ್ಕ್ ವೀಲ್ ತಗೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದು ನಮಗೆ ಕಟೋರಿ ಫ್ರಂಟ್ ಶೇಪಲ್ಲಿ ಈ ರೀತಿ ಬರುತ್ತೆ. ಈಗ ಇದನ್ನು ನಾವು ಮೇನ್ ಪೀಸ್ ಮೇಲೆ ಇಟ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ಈಗ ನಾವು ಮೇನ್ ಪೀಸ್ ಮೇಲೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ನಮ್ಗೆ ಬ್ಯಾಕ್ ಓಪನ್ ಇರೋದ್ರಿಂದ ಓಪನ್ ಸೈಡ್ ಹಾಕೊಳ್ಳೋಣ. ಫ್ರಂಟ್ ಪಾರ್ಟು ಈಗ ಕಟೋರಿ ಪಾರ್ಟ್ನ ಫೋಲ್ಡಿಂಗಲ್ಲಿ ಈ ರೀತಿ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದು ಸ್ಲೀವ್ಗೆ ನಾನು ಸ್ಲೀವ್ ಕಟ್ ಮಾಡಿಲ್ಲ, ವಿಡಿಯೋದಲ್ಲಿ ಏನು ತೋರಿಸ್ತಾ ಇಲ್ಲ. ಇಷ್ಟು ನಾವು ಯಾವ ರೀತಿ ಮಧುಬಾಲ ಡಿಸೈನ್ ಬ್ಲೌಸ್ನ ಕಟ್ ಮಾಡಬೇಕು ಅಂತ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.